ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಅಮೃತ ಅಂತೇಳಿ ಒಬ್ಬರು ಶೇರ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಸ್ನೇಹಿತರೆ, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ವಯ 28ರ ಒಂದು ಪ್ರಾಯ ತುಂಬಿದೆ. ಪ್ರಸ್ತುತ ಸಮಸ್ಯೆ ಗಂಡನಿಂದ ತೂತು ಸಮಾಧಾನ ಪಡಿಸಲು ಆಗುತ್ತಿಲ್ಲ, ನಿಧಾನವಾಗಿ ಮಾಡ್ತಾನೆ ಅಂತ ಹೇಳ್ಕೊಂಡಿದ್ದಾರೆ. ನನ್ನ ಬಯಕೆ ಮುದುಕ ಆದ್ರೂ ನಡೆಯುತ್ತೆ. 25 ನಿಮಿಷ ಕಾಲ ತೂತು ಕೈದು ಚೂಲಿಗೆ ಒಂದು ಸಮಾಧಾನ ಪಡಿಸುವಂತ ಗಂಡು ಇದ್ರೆ ನನಗೆ ಕರೆ ಮಾಡಿ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ನೋಡಲು ಬೆಳ್ಳಗೆ ಮತ್ತೆ ತೂತು ತುಂಬಾನೇ ಒಂದು ಕೆಂಪಗೆ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ 2023 ಒಂದು ಹ್ಯುಂಡೈ ಅವರ ಅಂತೇಳಿ ಈ 1.2 ಪೆಟ್ರೋಲ್ ಕಾರ್ನ ಒಂದು ಸೆಲ್ಲರ್ ರಿವ್ಯೂ ಕೂಡ ಹೇಗೆಲ್ಲ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಯಾರಿಗಾದ್ರೂ ಒಂದು ಕಾರ್ ಪರ್ಚೇಸ್ ಮಾಡೋ ಒಂದು ಪ್ಲಾನಿಂಗಲ್ಲಿದ್ದರೆ ಖಂಡಿತವಾಗ್ಲೂ ಅವರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಅದರ್ವೈಸ್ ನೀವು ಕಾಮೆಂಟ್ ಸೆಷನ್ನಲ್ಲಿ ನಿಮ್ಮ ಒಂದು ಡೀಟೇಲ್ಸ್ನ ಪ್ರೊವೈಡ್ ಮಾಡಿದರೆ ಅವರೇ ಕಾಂಟ್ಯಾಕ್ಟ್ ಕೂಡ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ನೋಡಿ, ಈಕೆ ನೋಡಲು ಹೀಗಿದ್ರು ಗಂಡ ಮಾಡದೇ ಇರಲು ಆಲ್ಮೋಸ್ಟ್ ಕಾರಣಗಳು ಹೀಗೆಲ್ಲ ಇದೆ. ಫಸ್ಟ್ ನೋಡಿ, ಇವಳು ಗಂಡ ಆಲ್ಮೋಸ್ಟ್ ಮಾಡುವಾಗ ಆಲ್ಮೋಸ್ಟ್ ಬಹಳ ಒಂದು ಚೆನ್ನಾಗಿ ಖುಷಿಯಿಂದ ಸುಖ ಕೊಟ್ಟರು. ಗಂಡ ಆ ಒಂದು ಕ್ಷಣಕ್ಕೆ ಮಾತ್ರ ಸುಖ ಕೊಟ್ಟು ಮತ್ತೆ ಮಾಡೋಕೆ ಹೋಗಲ್ಲ ಅಂತ ಹೇಳ್ಕೊಂಡಿದ್ದಾರೆ. ತಿಂಗಳಿಗೆ ಒಮ್ಮೆ ಅದು ನಿಧಾನವಾಗಿ ಮಾಡ್ತಾನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸ್ನೇಹಿತರೆ, ನನಗೆ ಅವನು ಮಾಡಿದ ತಕ್ಷಣ ಇನ್ನೊಮ್ಮೆ ಒಂದು ದಪ್ಪ ಗೂಟ ಹಾಕಿಕೊಂಡು ಸುಖದಲ್ಲಿ ಒಂದು ತಿರುವ ಆಸೆ ಕೂಡ ಆಗುತ್ತೆ. ಬಟ್ ಆ ಒಂದು ಸಮಯದಲ್ಲಿ ಯಾರೂ ಸಿಗ್ತಾ ಇಲ್ಲ. ಇದಕ್ಕಾಗಿ ನನಗೆ ಒಬ್ಬ ಬಲಿಷ್ಠ ಗೂಟ ಹೊಂದಿರೋ ಗಂಡು ಬೇಕಾಗಿದ್ದಾನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸುಖ ಕೊಡಲು ಬರುವಂಥ ಒಂದು ಗಂಡಿನ ಒಂದು ಗುಣಲಕ್ಷಣಗಳು ಹೀಗೆಲ್ಲ ಇರಬೇಕಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಗಂಡು ದಪ್ಪ ಗಾತ್ರದ ಒಂದು ಗೂಟವನ್ನು ಹೊಂದಿರಬೇಕು. ಮತ್ತು ನನ್ನ ಬೆಳ್ಳನೆ ಒಂದು ದೇಹವನ್ನು ನೋಡಿದರೆ ರಾತ್ರಿ ಎಲ್ಲ ನಿದ್ದೆಗೆಡಿಸಿ ಚೆನ್ನಾಗಿ ಇದ್ದಂಗಿರುವಂಥ ಗಂಡು ಆಗಿರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ನನಗೆ ಗೂಟ ಚಿಬ್ಬುವ ಒಂದು ಬಯಕೆ ಆದಾಗ ಗೂಟ ಕೊಡುವಂಥ ಗಂಡು ಸಿಕ್ಕರೆ ಬಹಳ ಒಂದು ಉಪಯೋಗ ಕೂಡ ಆಗುತ್ತೆ. ಹೀಗೆಲ್ಲ ಮಾಡಿ ನನ್ನ ಒಂದು ತೂತಿಗೆ ಒಂದು ಸುಖ ಕೊಟ್ಟರೆ ನಾನು ಒಂದು ಹಣದ ಸಹಾಯ ಕೂಡ ಮಾಡುತ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಹ್ಯುಂಡೈ ಅವರ ಏನು ಕಾರ್ ನೋಡಿದ್ರಲ್ಲ, ಅದರ ಒಂದು ರಿವ್ಯೂ ನೋಡಲಿಕ್ಕೆ ಹೋದರೆ ಅದರ ಪ್ರೈಸ್ 8 lakh ಕೂಡ ಆಗಿರುತ್ತೆ. ಮ್ಯಾನುಫ್ಯಾಕ್ಚರ್ ಇಯರ್ ಬಂದುಬಿಟ್ಟು ಮಾರ್ಚ್ 2023, 3000 ಕಿಲೋಮೀಟರ್ ರನ್ನಿಂಗ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಲಿಕ್ಕೆ ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಮ್ಯಾನುವಲ್ ಇದೆ. ನಂಬರ್ ಆಫ್ ಓನರ್ ಫಸ್ಟ್ ಓನರ್ ಆಗಿರ್ತಾರೆ. ಮತ್ತು ರಿಜಿಸ್ಟ್ರೇಷನ್ ಎಲ್ಲ ಕೂಡ ಆಲ್ಮೋಸ್ಟ್ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಕಾರ್ ಒಂದು ಫೀಚರ್ಸ್ ಆ್ಯಂಡ್ ಸ್ಪೆಸಿಫಿಕೇಶನ್ ನೋಡ್ಲಿಕ್ಕೆ ಹೋದರೆ ರಿವ್ಯೂ ನೋಡ್ಬೋದು. ಸೇಫ್ಟಿ ಪರ್ಪಸ್ ನೋಡ್ಲಿಕ್ಕೆ ಹೋದರೆ NCAP ರೇಟಿಂಗ್ಸ್ ಕೂಡ ತುಂಬಾ ಚೆನ್ನಾಗಿ ಕೂಡ ಇದೆ. ಏರ್ ಬ್ಯಾಗ್ಸ್ ಕೂಡ ಇದೆ. ಮತ್ತು ಓವರ್ ಸ್ಪೀಡ್ ವಾರ್ನಿಂಗ್ ಕೂಡ ಮಾಡುತ್ತೆ. ಮತ್ತು ಚೈಲ್ಡ್ ಒಂದು ಬೆಲ್ಟ್ ಸ್ಟೇಟ್ ಕೂಡ ಇದೆ. ಮತ್ತು ಸೀಟ್ ಬೆಲ್ಟ್ ವಾರ್ನಿಂಗ್ ಕೂಡ ಇದರಲ್ಲಿ ಅಲರ್ಟ್ ಕೂಡ ಮಾಡುತ್ತೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಮತ್ತು ಬ್ಯಾಕ್ ಆ್ಯಂಡ್ ಆ್ಯಂಗಲಲ್ಲಿ ಹೀಗಿದೆ, ಆಲ್ಮೋಸ್ಟ್ ಫ್ರಂಟ್ ಆ್ಯಂಗಲಲ್ಲಿ ಹೀಗಿದೆ, ಮತ್ತು ಸೈಡ್ ಲುಕ್ಕಲ್ಲಿ ಕೂಡ ಕಾರ್ ಹೀಗಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.